ಗಾಳಿಯು ಮಸುಕಾದ ಪಿಸುಮಾತುಗಳಿಂದ ತುಂಬಿದೆ. ಎಮ್ಮಾ ಎಂಬ ಮಹಿಳೆ ಕಾಡಿನಲ್ಲಿ ಎಚ್ಚರಿಕೆಯಿಂದ ನಡೆಯುತ್ತಾಳೆ. ಎಮ್ಮಾ ಸುತ್ತಲೂ ನೋಡುತ್ತಾ ಕುತೂಹಲದಿಂದ ಹೇಳುತ್ತಾರೆ. ಎಂತಹ ವಿಚಿತ್ರ ಸ್ಥಳ! ಅವಳ ಮಾತುಗಳು ಪ್ರತಿಧ್ವನಿಸುತ್ತವೆ, ಆದರೆ ಅವಳ ಧ್ವನಿಯಲ್ಲಿ ಅಲ್ಲ. ಪ್ರತಿಧ್ವನಿ ಮೃದುವಾಗಿರುತ್ತದೆ, ವಿರೂಪಗೊಂಡಿದೆ ಮತ್ತು ಪರಿಚಯವಿಲ್ಲದ ಭಾಷೆಯನ್ನು ಹೊಂದಿರುತ್ತದೆ. ಪ್ರತಿಧ್ವನಿ ಪುನರಾವರ್ತನೆಯಾಗುತ್ತದೆ. ಎಂತಹ ವಿಚಿತ್ರ ಸ್ಥಳ! ಎಮ್ಮಾ ಗಾಬರಿಗೊಂಡು ಕೇಳುತ್ತಾಳೆ. ಯಾರು ಇದ್ದಾರೆ? ಕಾಡು ಒಂದು ಕ್ಷಣ ಮೌನವಾಗಿದೆ. ನಂತರ ಅವಳ ಪ್ರಶ್ನೆಯು ವಿಘಟಿತ ಸ್ವರಗಳಲ್ಲಿ ಪ್ರತಿಧ್ವನಿಸುತ್ತದೆ. ಇದು ಮತ್ತೆ ಪ್ರತಿಧ್ವನಿಸುತ್ತದೆ. ಯಾರು ಇದ್ದಾರೆ? ಧ್ವನಿಗಳು ಬಲವಾಗಿ ಬೆಳೆಯುತ್ತವೆ. ಕಾಡಿನ ಆಳವಾದ ಭಾಗಗಳು, ಅಲ್ಲಿ ಬೆಳಕು ಮಂದವಾಗುತ್ತದೆ ಮತ್ತು ಪಿಸುಮಾತುಗಳು ಜೋರಾಗಿ ಬೆಳೆಯುತ್ತವೆ. ಎಮ್ಮಾ ನಡೆಯುವುದನ್ನು ಮುಂದುವರಿಸುತ್ತಾಳೆ. ಅವಳ ಹೆಜ್ಜೆಗಳು ಹಿಂಜರಿಯುತ್ತಿದ್ದರೂ ಕುತೂಹಲದಿಂದ ಕೂಡಿವೆ. ಎಮ್ಮಾ ಕೇಳುತ್ತಾಳೆ. ನೀವು ನನ್ನನ್ನು ಏಕೆ ಪುನರಾವರ್ತಿಸುತ್ತಿದ್ದೀರಿ? ನಿನಗೆ ಏನು ಬೇಕು? ಏಕೋ ಮತ್ತೆ ಪುನರಾವರ್ತಿಸುತ್ತದೆ. ನೀವು ನನ್ನನ್ನು ಏಕೆ ಪುನರಾವರ್ತಿಸುತ್ತಿದ್ದೀರಿ? ನಿನಗೆ ಏನು ಬೇಕು? ಅವಳು ತಿರುಗುತ್ತಾಳೆ. ಯಾರನ್ನಾದರೂ ನೋಡಬೇಕೆಂದು ನಿರೀಕ್ಷಿಸುತ್ತಾಳೆ, ಆದರೆ ದಟ್ಟವಾದ ಮರಗಳನ್ನು ಮಾತ್ರ ಕಂಡುಕೊಳ್ಳುತ್ತಾಳೆ. ಎಮ್ಮಾ ಸ್ವತಃ ಇದು ಕೇವಲ ನನ್ನ ಧ್ವನಿ ಅಲ್ಲ, ಇದು ಬೇರೆ ಏನೋ. ಎಮ್ಮಾ ತನ್ನ ಕೈಯನ್ನು ಮರದ ತೊಗಟೆಯ ಮೇಲೆ ಇರಿಸುತ್ತಾಳೆ. ಗಮನವಿಟ್ಟು ಕೇಳುತ್ತಾಳೆ. ಈ ಬಾರಿ ಎಕೋ ಹೇಳುತ್ತದೆ, ಬುದ್ಧಿವಂತಿಕೆ? ಆಶ್ಚರ್ಯಗೊಂಡ ಎಮ್ಮಾ ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾಳೆ. ಬುದ್ಧಿವಂತಿಕೆ? ಇದರ ಅರ್ಥವೇನು? ನಾವು ಈಗ ಕಾಡಿನಲ್ಲಿ ಒಂದು ಮಾರ್ಗವನ್ನು ನೋಡುತ್ತೇವೆ. ಅಲ್ಲಿ ಒಂದು ನಿಶ್ಚಲವಾದ ಪ್ರತಿಫಲಿತ ಕೊಳವು ಪ್ರಾಚೀನವಾಗಿ ಕಾಣುವ ಕಲ್ಲುಗಳಿಂದ ಆವೃತವಾಗಿದೆ. ಈಗ ಅಗಾಧವಾದ ಪ್ರತಿಧ್ವನಿಗಳಿಂದ ಎಳೆಯಲ್ಪಟ್ಟ ಮಾರ್ಗವನ್ನು ಎಮ್ಮಾ ಪ್ರವೇಶಿಸುತ್ತಾಳೆ. ಎಕೋ ಹೇಳುವುದನ್ನು ಮುಂದುವರಿಸುತ್ತದೆ. ಬುದ್ಧಿವಂತಿಕೆ? ನಿಮಗೆ ಅರ್ಥವಾಗಿದೆಯೇ? ಎಮ್ಮಾ ಕೊಳವನ್ನು ಸಮೀಪಿಸುತ್ತಾಳೆ ಮತ್ತು ಅದರ ಪ್ರತಿಫಲಿತ ಮೇಲ್ಮೈಯನ್ನು ನೋಡುತ್ತಾಳೆ. ಎಮ್ಮಾ ಪಿಸುಗುಟ್ಟುತ್ತಾಳೆ. ಏನು ಅರ್ಥವಾಯಿತು? ಪ್ರತಿಬಿಂಬದಲ್ಲಿ ಒಂದು ಆಕೃತಿ ಕಾಣಿಸಿಕೊಳ್ಳುತ್ತದೆ. ಎಮ್ಮಾ ಅಲ್ಲದ ಮಹಿಳೆ ಚುಚ್ಚುವ ಕಣ್ಣುಗಳು ಮತ್ತು ಭಯಾನಕ ಉಪಸ್ಥಿತಿಯನ್ನು ಹೊಂದಿದೆ. ಪ್ರತಿಬಿಂಬದಲ್ಲಿ ಅಪರಿಚಿತರು ಹೇಳುತ್ತಾರೆ, ನಿಮಗೆ ಅರ್ಥವಾಗಿದೆಯೇ? ಎಮ್ಮಾ ಹೆದರಿದ. ನೀವು ಯಾರು? ಸ್ಟ್ರೇಂಜರ್ ಇನ್ ರಿಫ್ಲೆಕ್ಷನ್ ನಗುತ್ತಾ ಹೇಳುತ್ತಾರೆ, ನಾನು ನಿಮ್ಮ ಭಾಗವಾಗಿದ್ದೇನೆ. ನೀವು ಮರೆತಿರುವ ಭಾಗ. ನೀವು ಕೇಳುವ ಭಾಷೆ ನಿಮ್ಮ ಸ್ವಂತ ಆತ್ಮದ ಧ್ವನಿಯಾಗಿದೆ. ಕೊಳವು ಏರಿಳಿಯಲು ಪ್ರಾರಂಭಿಸುತ್ತದೆ ಮತ್ತು ಪ್ರತಿಬಿಂಬವು ವಿರೂಪಗೊಳ್ಳುತ್ತದೆ. ಎಮ್ಮಾಳ ಜೀವನದ ಕ್ಷಣಿಕ ಚಿತ್ರಗಳನ್ನು ತೋರಿಸುತ್ತದೆ. ಪ್ರತಿಬಿಂಬದಲ್ಲಿ ಅಪರಿಚಿತರು ಹೇಳುತ್ತಾರೆ, ನೀವು ಬಹಳ ಸಮಯದಿಂದ ಪಿಸುಮಾತುಗಳನ್ನು ನಿರ್ಲಕ್ಷಿಸಿದ್ದೀರಿ. ಇದು ನಿಮ್ಮ ಆತ್ಮದ ಧ್ವನಿ. ಇದು ಒಂದೇ ಒಂದು ವಿಷಯವನ್ನು ಕೇಳುತ್ತದೆ, ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ. ಎಮ್ಮಾ ಕಣ್ಣೀರಿನಿಂದ ಹೇಳುತ್ತಾರೆ. ಆದರೆ ಹೇಗೆ? ನನಗೆ ಪದಗಳು ಸಹ ಅರ್ಥವಾಗುತ್ತಿಲ್ಲ. ಪ್ರತಿಬಿಂಬದಲ್ಲಿ ಅಪರಿಚಿತ ಹೇಳುತ್ತಾರೆ, ನೀವು ಪದಗಳನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವಿಲ್ಲ, ಅವುಗಳ ಅರ್ಥವನ್ನು ಅನುಭವಿಸಿ. ಒಳಗಿನ ಧ್ವನಿಯನ್ನು ನಂಬಿರಿ. ಎಮ್ಮಾ ಕೊಳದ ಬಳಿ ನಿಂತಂತೆ ಕಾಡು ಪ್ರಕಾಶಮಾನವಾಗಿ ಬೆಳೆಯುತ್ತದೆ. ಎಮ್ಮಾ ಮೌನವಾಗಿದ್ದರೂ ಚಿಂತನಶೀಲಳು. ಕಾಡಿನ ಪ್ರತಿಧ್ವನಿಗಳು ಮಸುಕಾಗಲು ಪ್ರಾರಂಭಿಸುತ್ತವೆ, ಅದರ ಬದಲಿಗೆ ಪ್ರಶಾಂತ ಮೌನ. ಎಮ್ಮಾ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾಳೆ. ನಾನು ನನ್ನ ಹೊರಗೆ ಉತ್ತರಗಳನ್ನು ಹುಡುಕಲು ಬಹಳ ಸಮಯ ಕಳೆದಿದ್ದೇನೆ. ನನ್ನೊಳಗಿನ ಪ್ರಶ್ನೆಗಳನ್ನು ಕೇಳಲು ನಾನು ಮರೆತಿದ್ದೇನೆ. ಎಮ್ಮಾ ಕೊಳದ ಬಳಿ ಮಂಡಿಯೂರಿ ಅದರ ಮೇಲ್ಮೈಯಲ್ಲಿ ತನ್ನ ಕೈಯನ್ನು ಇರಿಸಿ. ಅಲೆಗಳು ಅವಳ ಹೊಸ ತಿಳುವಳಿಕೆಯನ್ನು ಹೊತ್ತಂತೆ ಹೊರಕ್ಕೆ ಹರಡಿದವು. ಈಗ ಪರಿಹರಿಸಲ್ಪಟ್ಟಿರುವ ಎಮ್ಮಾ ಹೇಳುತ್ತಾರೆ. ಕಾಡು ನನ್ನನ್ನು ಗೊಂದಲಗೊಳಿಸಲು ಪ್ರಯತ್ನಿಸುತ್ತಿಲ್ಲ. ಸ್ಪಷ್ಟತೆಯ ಮಾರ್ಗವು ಎಲ್ಲವನ್ನೂ ತಿಳಿಯುತ್ತಿಲ್ಲ ಎಂದು ಅದು ನನಗೆ ತೋರಿಸುತ್ತಿತ್ತು. ಇದು ಕೇಳುವುದು, ಅನುಭವಿಸುವುದು ಮತ್ತು ನಂಬುವುದು. ಎಮ್ಮಾ ಕಾಡಿನ ಅಂಚಿನ ಕಡೆಗೆ ಹಿಂತಿರುಗುತ್ತಾಳೆ. ಬೆಳಕು ಬೆಚ್ಚಗಿರುತ್ತದೆ ಮತ್ತು ಹೆಚ್ಚು ಆರಾಮದಾಯಕವಾಗಿದೆ. ಅವಳು ಮರಗಳ ಹಿಂದಿನಿಂದ ಹೊರಬಂದಳು. ಕೊನೆಯ ಬಾರಿಗೆ ಹಿಂತಿರುಗಿ ನೋಡುತ್ತಾಳೆ. ಎಮ್ಮಾ ಮಸುಕಾಗಿ ನಗುತ್ತಾಳೆ, ಹೇಳುತ್ತಾರೆ, ಧನ್ಯವಾದಗಳು.
ಅಂತಿಮ ಪಿಸುಮಾತು ಕ್ಷೀಣವಾಗಿ ಪ್ರತಿಧ್ವನಿಸುತ್ತದೆ, ಇಂಟೆಲಿಜಿಸ್. ಎಮ್ಮ ತಲೆಯಾಡಿಸುತ್ತಾಳೆ, ಅವಳ ಮುಖವು ಶಾಂತ ಮತ್ತು ದೃಢನಿಶ್ಚಯ. ಕಲಿಯಬೇಕಾದ ಪಾಠ. ನಾವು ಹುಡುಕುವ ಉತ್ತರಗಳು ಈಗಾಗಲೇ ನಮ್ಮೊಳಗೆ ಇರುತ್ತವೆ. ಇದು ಪ್ರತಿ ಪದ ಅಥವಾ ಚಿಹ್ನೆಯನ್ನು ಅರ್ಥಮಾಡಿಕೊಳ್ಳುವ ಬಗ್ಗೆ ಅಲ್ಲ. ಇದು ಅವರ ಅರ್ಥಕ್ಕೆ ಮುಕ್ತವಾಗಿರುವುದರ ಬಗ್ಗೆ ಮತ್ತು ನಮ್ಮ ಆತ್ಮದ ಪಿಸುಮಾತುಗಳನ್ನು ನಂಬುವುದು.